ಬನ್ನಿ ಟಾಕ್ಸಿಕ್ ಸಿನಿಮಾದ ನಿಗೂಢ ಟೀಸರ್ಗಳನ್ನ ಒಮ್ಮೆ ಡಿಕೋಡ್ ಮಾಡೋಣ. ಟ್ರೈಲರ್ ಶುರುವಾಗೋದೇ ಈ ಒಂದು ಸಿಂಪಲ್ ಆದರೆ ಭಯ ಹುಟ್ಟಿಸೋ ಮಾತಿನಿಂದ. ಇಲ್ಲಿಂದ ಶುರುವಾಗುತ್ತೆ ಒಂದು ವಿಚಿತ್ರ ಯುದ್ಧದ ಕಥೆ, ಎಲ್ಲವೂ ಹೈ ಸ್ಟೇಕ್ಸ್. ಅಂದ್ರೆ ಇದು ಬರೀ ಶಾರೀರಿಕ ಯುದ್ಧ ಅಲ್ಲ, ಇದು ದ್ರೋಹದ ವಿರುದ್ಧದ ಹೋರಾಟ. ಹಾಗಾದ್ರೆ ಬುಡ್ ಇಡೀ ಜಗಪ್ಪನ್ನೇ ಎದುರು ಹಾಕೊಂಡಿರೋ ಒಬ್ಬನೇ ವ್ಯಕ್ತಿ ಇವನಾ? ಸರಿ, ಈ ಬಿರುಗಾಳಿಯ ಮಧ್ಯದಲ್ಲಿರೋ ಆ ವ್ಯಕ್ತಿ ಯಾರು ನೋಡೋಣ. ಅವನು ಸೋತ ಅಂತ ಅಂದುಕೊಂಡು ಅವನ ಶತ್ರುಗಳು ಅವನಿಗೆ ಸರೆಂಡರ್ ಆಗ ಕೇಳ್ತಾರೆ. ಆದ್ರೆ ಅವನ ಉತ್ತರ ಕೇಳಿದ್ರೆ ಗೊತ್ತಾಗುತ್ತೆ ಅವನ ಸೋಲನ್ನ ಅವನೇ ಡಿಸೈಡ್ ಮಾಡೋದು ಅಂತ. ಈ ಧೈರ್ಯ ಎಂಥದ್ದು ಅನ್ನೋದು ಒಂದು ಅಂತ್ಯಕ್ರಿಯೆಯ ದೃಶ್ಯದಲ್ಲಿ ಗೊತ್ತಾಗುತ್ತೆ. ಅಲ್ಲಿರೋ ಶೋಕದ ಮಧ್ಯೆ ಅವನ ಬರುವಿಕೆ ಬಗ್ಗೆ ಎಲ್ಲರಿಗೂ ಭಯ, ಜೊತೆಗೆ ಅನುಮಾನ ಕೂಡ. ಯಾಕಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಬರೋಕೆ ಯಾರಾದ್ರೂ ಹುಚ್ಚರೇ ಇರಬೇಕು ಅಲ್ವಾ? ನೋಡ್ತಾ ನೋಡ್ತಾನೆ ಆತಂಕ ಹೆಚ್ಚಾಗತ್ತೆ. ಇದು ಕೊಲ್ಲೋ ಆರ್ಡರ್ವರೆಗೂ ಹೋಗುತ್ತೆ. ಆಗ ರಾಯನ ಎಂಟ್ರಿ ಆಗುತ್ತೆ, ಆದರೆ ದುಃಖದಿಂದಲ್ಲ, ಬದಲಾಗಿ ಒಂದು ಭಯಾನಕ ಘರ್ಜನೆಯೊಂದಿಗೆ. ಯಾರೋ ಸೌಜನ್ಯದಿಂದ ಇರು ಅಂದ್ರೆ ಅದಕ್ಕೂ ಅವನು ಕೇರ್ ಮಾಡಲ್ಲ. ಆದ್ರೆ ಇಲ್ಲೊಂದು ಕಾಂಪ್ಲೆಕ್ಸ್ ಸುಳಿವಿದೆ, ಅದು ಡ್ಯಾಡಿ ಅನ್ನೋ ಪದ. ಒಂದ್ ಕಡೆ ಮಗುವಿನ ಮುಗ್ಧ ಕೂಗು ಕೇಳಿಸುತ್ತೆ, ಇನ್ನೊಂದ್ ಕಡೆ ಇವನ ರಾಕ್ಷಸಿ ಘೋಷಣೆ. ಇದಕ್ಕೆ ಧಾರ್ಮಿಕ ಟಚ್ ಕೂಡ ಇದೆ. ಇದರಿಂದ ಈ ಪಾತ್ರದ ರಹಸ್ಯ ಇನ್ನಷ್ಟು ಜಾಸ್ತಿಯಾಗುತ್ತೆ. ಹಾಗಾಗಿ ಟೀಸರ್ಗಳು ತೋರ್ಸೋದು ಒಬ್ಬ ಕಾಂಪ್ಲೆಕ್ಸ್, ಹಿಂಸಾತ್ಮಕ ಮತ್ತು ವಿಚಿತ್ರ ಪಾತ್ರವನ್ನ. ಹಾಗಾದ್ರೆ ಅವನು ರಾಕ್ಷಸನೇ, ರಕ್ಷಕನೇ? ಟಾಕ್ಸಿಕ್ ಅನ್ನೋ ಪದದ ನಿಜವಾದ ಅರ್ಥವಾದ್ರೂ ಏನು?